ದಿಸ್ ಇಸ್ ದಿ ಒಪಿನಿಯನ್ ಆಫ್ ದಿ ಮೀಡಿಯಾ. ಜನರು ಕೂಡ ಇದೇ ಅಭಿಪ್ರಾಯನ ಅನೇಕ ಕಡೆ ವ್ಯಕ್ತ ಮಾಡಿದ್ದಾರೆ. ಇಸ್ ದಿ ಒಪಿನಿಯನ್ ಆಫ್ ದಿ ಪೀಪಲ್ ಆಲ್ಸೋ ಆಫ್ ಕರ್ನಾಟಕ. 7 ಕೋಟಿ ಕನ್ನಡಿಗರ ಅಭಿಪ್ರಾಯ. ಆದ್ರೆ ಇಲ್ಲಿ ವಿರೋಧ ಪಕ್ಷದವರು ವಿರೋಧಕ್ಕೋಸ್ಕರ ವಿರೋಧ ಮಾಡಬೇಕು ಅಂತೇಳಿ ಟೀಕೆ ಮಾಡಿದ್ದಾರೆ. ಸ್ವಾಗತ ಮಾಡೋಣ, ಅದನ್ನು ಸ್ವಾಗತ ಮಾಡೋಣ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸ್ವಾಗತ ಮಾಡಬೇಕಾಗುತ್ತೆ. ವಿರೋಧ ಪಕ್ಷದವರು ಪಾಪ ಸತ್ಯ ಹೇಳಬೇಕಾಗಿತ್ತು, ಸತ್ಯ ಹೇಳಿಲ್ಲ. ಆದರೂ ನಾನು ಸ್ವಾಗತ ಮಾಡ್ತೀನಿ, ಅವರ ಟೀಕೆಗಳನ್ನ ಸ್ವಾಗತ ಮಾಡ್ತೀನಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಾನ್ಯ ನಾವು ಸಂವಿಧಾನ ಒಪ್ಕೊಂಡಿದ್ದೀವಿ. ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬಂದ ಇಲ್ಲ, ಮಧ್ಯದಲ್ಲಿ ಯಾಕೆ ಇದ್ದೇಳ್ತೀರಿ? ಆಮೇಲೆ ಮಾತಾಡಿ, ನೋಟ್ ಮಾಡ್ಕೊಳ್ಳಿ. ಇಲ್ಲ, ಆಮೇಲೆ ಮಾತಾಡಿ, ಕೂತ್ಕೊಳ್ಳಿ ಪ್ಲೀಸ್, ಪ್ಲೀಸ್ ಕೂತ್ಕೊಳ್ಳಿ ಪೂಜಾರ್ರೆ. ಆಮೇಲೆ ಮಾತಾಡಿ. ನೀವು ಎಷ್ಟು ಅಲ್ಲಲ್ಲ ತಡಿ, ನೀವ್ ಹೇಳ್ಬೇಡ್ರಿ, ನೀವ್ ಹೇಳ್ಬೇಡ್ರಿ. ನೋಡಿ ಪೂಜಾರಿ ಅವ್ರೆ, ಮಾತಾಡಿ. ನೀವು ಕೂಡ್ರಿ, ನೀವು ಕೂಡ್ರಿ, ನೀವು ಕೂಡಿ. ಒಂದ್ ನಿಮಿಷ ಪೂಜಾರಿ, ಒಂದ್ ಮಾತು ಕೇಳಿ. ಅವ್ರು ಈಲ್ಡ್, ಒಂದ್ ನಿಮಿಷ ಕೇಳಿ, ಒಂದ್ ನಿಮಿಷ ಕೇಳಿ. ಅವ್ರು ಈಲ್ಡ್ ಆದಾಗ ನೀವು ಮಾತಾಡಿ, ಇಲ್ಲ ನೋಟ್ ಮಾಡ್ಕೊಳ್ಳಿ, ನಾವು ಪರ್ಮಿಷನ್ ಕೊಡ್ತೀವಿ. ನಾ ಹೆಂಗ್ ಹೇಳಿ? ಒಂದ್ ನಿಮಿಷ ಮುಖ್ಯಮಂತ್ರಿಗಳು ಉತ್ತರ ಕೊಡುವಾಗ ಮಾತಾಡಿ, ನೀವು ಮಾತಾಡಿ, ಕೂತ್ಕೊಳ್ಳಿ ಅಂದ್ರೆ ಇಲ್ಲಿ ಮಾತಾಡಿ, ಮಾತಾಡಿ, ಕೂತ್ಕೊಳ್ಳಿ. ಹಾಗಾದ್ರೆ ಪೂಜಾರಿ ಪ್ಲೀಸ್, ಅವ್ರು ಪೂಜಾರಿ ಆಮೇಲೆ ಅವಕಾಶ ಕೊಟ್ಟಿಲ್ಲ. ನೋಟ್ ಮಾಡ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ ಪೂಜಾರಿ. ಏನ್ ಹೇಳ್ಬೇಕು? ನಾ ಹೇಳ್ತೀನಿ ಕೇಳಿ ಸರ್. ಮುಖ್ಯಮಂತ್ರಿಗಳು ಹೇಳಿದ್ರೆ ಅಲ್ಲ, ಕೇಳ್ರಿ, ಕೂಡ್ರಿ. ನೀವು ಕೂಡ್ರಿ, ನೀವ್ ಎದಕ್ ಮಾತಾಡ್ತೀರಿ? ನೀವು ಕೂಡ್ರಿ. ನಿಮ್ಮ ಇಡೀ ತಂಡದ ನಾಯಕ ಯಾರು ಕೇಳಿದ್ರೆ, ನಿಮ್ಮ ಇಡೀ ತಂಡದ ನಾಯಕರು ಯಾರು ಕೇಳಿದ್ರೆ ಮುಖ್ಯಮಂತ್ರಿಗಳು. ಅವರಿಲ್ದಿರುವಾಗ ಸಭಾನಾಯಕರು, ಮುಖ್ಯಮಂತ್ರಿಗಳಿರುವಾಗ ಸಭಾನಾಯಕರು ಎದ್ದು ನಿಲ್ಬಾರ್ದು, ಸಂಪ್ರದಾಯ ಅಲ್ಲ. ದಯವಿಟ್ಟು ಸಭಾಪತಿ ನಾನು ಒಂದೇ ಮುಖ್ಯಮಂತ್ರಿಗಳೇ ಕೂತ್ಕೊಂಡ ಮೇಲೆ, ಸಭಾನಾಯಕರೇ ಒಪ್ಪಿದ ಮೇಲೆ ಸಂಪ್ರದಾಯ ಅಲ್ಲ, ಇದು ಸರಿಯಲ್ಲ. ನಾನು ತಂಡದ ನಾಯಕ, ನಿಮ್ಮ ಆಡಳಿತ ಪಕ್ಷದ ತಂಡದ ನಾಯಕರ ಶಿಷ್ಟಾಚಾರ ಗಲಾಟೆ ಮಾಡುವುದು ಸರಿಯಾಗಿ ನನ್ನ ವಾದ ಅಲ್ಲ. ಅದು ಸರಿಯಲ್ಲ, ಇದು ಸರಿಯಲ್ಲ, ಇದು ಸರಿಯಲ್ಲ. ಸಭಾಪತಿಯವರೇ ಮಾತಾಡಿ, ಕೂಡಿ. ಒಂದ್ ನಿಮಿಷ ರೀ, ಒಂದ್ ನಿಮಿಷ. ಸಭಾನಾಯಕರ ಮುಖ್ಯಮಂತ್ರಿ ಈಲ್ಡ್ ಆಗ್ಯಾರ, ಅವ್ರು ಕೂಡ್ರಿ. ರವಿ ಮುಖ್ಯಮಂತ್ರಿ ಕೂತಾರ ಈಲ್ಡ್ ಆದಂಗ ಮಾತಾಡ್ರಿ, ಮಾತಾಡ್ರಿ. ಸರಿಗ ಸಿದ್ಧಪಡಿಸಿದ ಭಾಷಣವನ್ನ ರಾಜ್ಯಪಾಲರು ಓದುವುದು ರೂಢಿ. ಒಂದ್ಸಾರಿ ನೆನಪು ಮಾಡ್ಕೊಳ್ಳಿ, ತಾವು ವಿರೋಧ ಪಕ್ಷದಲ್ಲಿದ್ರಿ ಆಗ. ಹಂಸರಾಜ್ ಭಾರದ್ವಾಜ್ ಕರ್ನಾಟಕದ ರಾಜ್ಯಪಾಲರಾಗಿದ್ದಾಗ, ಇದೇ ಸದನಕ್ಕೆ ಬಂದಾಗ, ಹಂಸರಾಜ್ ಭಾರದ್ವಾಜ್ ರಾಜ್ಯಪಾಲರಾಗಿದ್ದಾಗ ಇದೇ ಸದನಕ್ಕೆ ಬಂದಾಗ ಸಿದ್ಧಪಡಿಸಿದ ಭಾಷಣವನ್ನು ಕೊಟ್ಟಾಗ, ಯಾವುದೇ ಸದನಕ್ಕೆ ಬಂದಾಗ ಸಿದ್ಧಪಡಿಸಿದ ಭಾಷಣವನ್ನು ಕೊಟ್ಟಾಗ ಯಾವುದೇ ಕಾಂಟ್ರವರ್ಸಿ ಇರಲಿಲ್ಲ. ಅದು ಒಂದು ಸಾಲು ಓದಿ ವಾಪಸ್ ಹೋಗಿ, ಒಂದು ಸಾಲು ಓದಿ ವಾಪಸ್ ಹೋಗಿ, ಒಂದು ಸಾಲು ಓದಿ ವಾಪಸ್ ಹೋಗಿ, ಇನ್ನೊಂದು ಸಾರಿ ಕೂಡ ಒಂದಷ್ಟು ಸಮಸ್ಯೆಗಳನ್ನು ಸೃಷ್ಟಿ ಮಾಡಿ. ಸಿದ್ಧಪಡಿಸಿದ ಭಾಷಣವನ್ನು ರಾಜ್ಯಪಾಲರು ಓದುವುದು ರೂಢಿ. ರಾಜ್ಯಪಾಲರ ಸಜ್ಜನಿಕೆಯೇ ಅವರು ಸರ್ಕಾರಕ್ಕೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅಂತಲ್ಲ. ಈಗ ನನಗೆ ಒಂದೇ ಹೇಳೋದು, ತಾವು ಕೇಳಿ. ಪುಟ ಸಂಖ್ಯೆ 29ರಲ್ಲಿ 72 ತಾವೊಂದು ಉಲ್ಲೇಖ ಮಾಡಿದ್ವಿ. ಪುಟ ಸಂಖ್ಯೆ 29, 72 ಉಲ್ಲೇಖ ಮಾಡಿದ್ವಿ. ರಾಜ್ಯದ 8,65,000 ಹಾಲು ಉತ್ಪಾದಕರಿಗೆ 757 ಕೋಟಿ ರೂಪಾಯಿಗಳ ಪ್ರೋತ್ಸಾಹಧನವನ್ನು ನೇರ ನಗದು ವರ್ಗಾವಣೆ ಮುಖಾಂತರ ಫಲಾನುಭವಿಗಳ ಖಾತೆಗೆ ಜಮಾ ಮಾಡಲಾಗಿದೆ. ಇವತ್ತು ಬೆಳಿಗ್ಗೆ ಕೂಡ ಬಂದೆ, ಹಣ ಬಂದಿದೆ ರಾಜ್ಯಪಾಲರ ಬಾಯಿಂದ. ನಾನು ಹೇಳುದು ಇಂಥ ಘಟನೆಗಳು 10 ಆಗಿದೆ ಅಂತ ಹೇಳಿದೆ. ಇಂಥದ್ದು ಫೈನಾನ್ಸ್ ಅಲ್ಲಿ ಇದೆ, ಟ್ರೆಜರಿ ಕಳಿಸಿಕೊಟ್ಟಿದ್ದೇವೆ, ಅದೆಲ್ಲ ಬೇರೆ. ಜಮಾ ಮಾಡಲಾಗಿದೆ ರಾಜ್ಯಪಾಲರ ಬಾಯಿಂದ 12ನೇ ತಾರೀಕು. ಇದನ್ನು ತಾವು ಹೇಳಿದೆ ನನಗೆ. ಇಂಥ ತಪ್ಪುಗಳು ಕೂಡ ರಾಜ್ಯಪಾಲರ ಭಾಷಣದಲ್ಲಿ ಸಾಕಷ್ಟು ಆಗಿರುವಾಗ ರಾಜ್ಯಪಾಲರ ಬಾಯಿಂದ ಓದಿಸಿರುವಂತಹ ಭಾಷಣ ಬಿಟ್ರೆ ಅವರ ಮೆಚ್ಚುಗೆ ಪಕ್ವ ಅಲ್ಲ. ನೀವು ನೋಟ್ ಮಾಡ್ಕೊಳ್ಳಿ. ಆಮೇಲೆ ಮಾನ್ಯ ಸಭಾಪತಿಯವರೇ, ಯಾವುದೋ ಒಂದು ಪ್ಯಾರ ಓದಿದ್ರು 77 ಪ್ಯಾರ ಓದಿ ಹೇಳಿದ್ದಾರೆ. ನಾನು ಅದಕ್ಕೆ ಆಮೇಲೆ ಬರ್ತೀನಿ. ಜಮಾ ಮಾಡಿದ್ದಾರೆ ಅಂತ
ಹೇಳಿದ್ದಾರೆ. ಆಮೇಲೆ ಅದಕ್ಕೆ ಬಂದು ಹೇಳ್ತೀನಿ, ಉತ್ತರ ಹೇಳ್ತೀನಿ. ಈಗ ನೀವು ನೋಟ್ ಮಾಡ್ಕೊಂಡು ಇಟ್ಕೋರಿ. ಸಭಾಪತಿ ಅವರೇ, ಪತ್ರಿಕೆಗಳ ಸಂಪಾದಕೀಯಕ್ಕೆ ನಾವು ಹೇಳ್ಕೊಟ್ಟಿದ್ವ? ಸಂಯುಕ್ತ ಕರ್ನಾಟಕದವರಿಗೆ, ಪ್ರಜಾವಾಣಿಯವರಿಗೆ, ಬೇರೆ ಪತ್ರಿಕೆಯವರಿಗೆ ಹೀಗೆ ಬರೀರಿ ಅಂತ ಹೇಳ್ಕೊಟ್ಟಿದ್ವ? ಪ್ರಜಾಪ್ರಭುತ್ವ ಪೂರ್ಣ ಓದಿಲ್ಲ ಸರ್. ಸ್ಪೀಚ್ ಇದೆ. ಅವರು ಇಡೀ ಸಂಪಾದಕೀಯ ಓದಿಲ್ಲ. ಯಾರ ಮಾತ್ರ ಕೇಳ್ರಿ ಪೂಜಾರಿ ಅವರೆಲ್ಲ ಕರ್ಕೊಂಡು ಹೋಗ್ಬೇಡ್ರಿ. ಇಲ್ಲ ನೀವು ಕೊಡ್ರಿ, ನೀವು ಕೊಡ್ರಿ. ನೋಡಿ ನಾ ಹೇಳ್ತೀನಿ, ಒಂದ್ ನಿಮಿಷ ಏನಾದ್ರು ಹೇಳಿ ಬರ್ಕಳಿ ಬೇಕಾದ್ರೆ, ಆಮೇಲೆ ಏನಾದ್ರು ಹೇಳಿ ಕೇಳಿಸ್ಕೊಳ್ಳಿ. ನಾ ಹೇಳ್ತೀನಿ ಕೇಳಿ. ಒಂದ್ ನಿಮಿಷ ಕೇಳಪ್ಪ, ಒಂದ್ ನಿಮಿಷ. ನಜೀರ್ ಇವರ ಒಂದ್ ನಿಮಿಷ ಕೂಡಿ. ಸರ್ ಒಂದ್ ಮುಖ್ಯಮಂತ್ರಿಗಳ Constitution is guaranteed freedom of speech, freedom of expression, right to freedom ಅವರು ಕೊಟ್ಬಿಟ್ಟಿದ್ದಾರೆ. ಅವ್ರು ಬರೀತಾರೆ, ಅದನ್ನ ನಾನು ಉಲ್ಲೇಖ ಮಾಡಿದ್ದೀನಿ. ಬೇಕಾದ್ರೆ ಡಿಸ್ಪ್ಯೂಟ್ ಮಾಡ್ಲಿ, ಅವರು ಪ್ರಜಾವಾಣಿಯವ್ರು ಬರ್ದಿರೋದು ಸರಿ ಇಲ್ಲ ಅಂತ ಡಿಸ್ಪ್ಯೂಟ್ ಮಾಡ್ಲಿ, ಸಂಯುಕ್ತ ಕರ್ನಾಟಕ ಬರ್ದಿರೋದು, ಎಡಿಟೋರಿಯಲ್ ಬರ್ದಿರೋದು ಸರಿ ಇಲ್ಲ ಅಂತ ಡಿಸ್ಪ್ಯೂಟ್ ಮಾಡ್ಲಿ. ಇವತ್ತಿನವರೆಗೆ ಮಾಡಿದ್ದೀರಾ? ಮಾಡಿಲ್ಲ. ಇವತ್ತಿನವರೆಗೆ ಮಾಡಿಲ್ಲ. ನನಗೆ ಗೊತ್ತಿರೋ ಮಟ್ಟಿಗೆ ಪ್ರಜಾವಾಣಿಯವರು ಸುಳ್ಳು ಬರೆದು ಬಿಟ್ಟಿದ್ದಾರೆ, ಸಂಯುಕ್ತ ಕರ್ನಾಟಕದವರು ಸುಳ್ಳು ಬರೆದು ಬಿಟ್ಟಿದ್ದಾರೆ ಅಂತ ಡಿಸ್ಪ್ಯೂಟ್ ಏನ್ ಮಾಡಿಲ್ಲ ವಿರೋಧ ಪಕ್ಷದವರು. ಆ ಮನೆಯವರು ಮಾಡಿಲ್ಲ, ಈ ಮನೆಯವರು ಮಾಡಿಲ್ಲ. ಅದರಿಂದ ಜನಗಳೆಲ್ಲ ಓದಿದ್ದಾರೆ. ಅದನ್ನ ಯಾರು ಓದಿದ್ದಾರೆ, ಅವ್ರ ಏನು ಅಭಿಪ್ರಾಯ ಏನು ವ್ಯಕ್ತ ಮಾಡಿದ್ದಾರೆ, ಅವ್ರ ಅಭಿಪ್ರಾಯಗಳನ್ನ ತಿಳ್ಕೊಂಡಿದ್ದಾರೆ. ಈಗ ಇವರು 177 ಪ್ಯಾರಾದಲ್ಲಿ ಹಿಂಗಿದೆ, ಅದಲ್ಲ. ನಾನು ಹೇಳಿದೆ ಕೊಡೋಣ. ಅವರು ಅದೇ ಪದೇ ಹೇಳ್ಬೇಡ್ರಿ ಪೂಜಾರ್ರಿ. ನೀವು ಈಗ ಏನೇನು ಮಾತಾಡ್ಬೇಕೆಲ್ಲ ನೀವು ಕೂಡ್ರಿ, ನೀವೇ ಕೇಳ್ತೀರಿ. ಕೂಡ್ರಿ, ನೀವು ಮಾತಾಡಂಗಿಲ್ಲ. ಏನ್ ತಾಕೀತ್ ಮಾಡ್ತೀರಿ ಸಣ್ಣವ್ರ? ನೋಡಿ ಒಂದ್ ನಿಮಿಷ ಪೂಜಾರ ಅವ್ರ, ಒಂದ್ ನಿಮಿಷ ನನ್ನ ಮಾತು ಕೇಳಿ. ನನ್ನ ಅನುಮತಿ ಪಡೆದ ಮಾತಾಡಿ, ಈಲ್ಡ್ ಆದ್ರೆ ಮಾತಾಡಿ. ನಿಮ್ಗೆ ಏನಾದ್ರು ನೋಟ್ ಮಾಡ್ಕೊಳ್ಳಿ, ನಿಮ್ಗೆ ಮಾತಾಡಕ್ ಕೊಡ್ತೀನಿ, ಅವಾಗ ಹೇಳಿ. ನಡು ಹೇಳ್ಬೇಡಿ, ಸರಿ ಅಲ್ಲ. ನಾನು ಪದೇ ಪದೇ ಹೇಳ್ತಾ ಇಲ್ಲ. ನೀವು ಪದೇ ಪದೇನೆ ಹೇಳ್ತೀರಿ. ಏನ್ ಹೇಳ್ಬೇಕು ನಿಮಗೆ? ಸೀತಾರಾಮ್ ಅವರೇ, ಒಂದ್ ನಿಮಿಷ ನಾನು ಹೇಳ್ತೀನಿ, ಸದನಕ್ಕೆ ಹೇಳ್ತೀನಿ, ತಿಳ್ಕೊರಿ. ಯಾಕೆ ನೋಡೋಣ ಹೇಳ್ತೀನಿ? ನಿಮ್ ಮುಖ್ಯಮಂತ್ರಿಗಳಿದ್ದಾಗ ಎದ್ದ ದೊಡ್ಡ ಸ್ಥಾನ ತೋರಿಸಿದ್ರೆ ಏನಾದ್ರು? ಕುತ್ಕೊಳ್ರಿ, ಸುಮ್ನೆ ಮಾತಾಡ್ಬೇಡ್ರಿ. ನೋಡಿ ನಾ ಹೇಳ್ತೀನಿ, ಒಂದ್ ನಿಮಿಷ. ಈಗ ಅವರು CM ಅವರು ಕುಂತದ್ದನ್ನ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಂಡು ನೀವು ಮಾತಾಡಿ. ಅರ್ಥ ಮಾಡ್ಕೊಂಡೇ ಹೇಳ್ತಾ ಇದ್ದೇನೆ, ಬಹಳ ಗಂಭೀರವಾಗಿ. ಈಗ ಮುಖ್ಯಮಂತ್ರಿಗಳು ಮುಕ್ತವಾಗಿ ಮಾತಾಡ್ಲಿಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕು. ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷಗಳು ಕೈ ಎದ್ದಾಗ ಒಂದ್ ನಿಮಿಷ ಮುಖ್ಯಮಂತ್ರಿಗಳು ಹೀಲ್ಡ್ ಆಗುವುದು ಸಂಪ್ರದಾಯ. ಪದೇ ಪದೇ ಹೇಳ್ಬಾರ್ದು ಅಂತ ನಾನು ಹೇಳ್ತಾ ಇರುವುದು ಯಾವುದೋ ಒಂದು ಉಲ್ಲೇಖ ಅಂತೇಳಿ ಅಲ್ಲ. ರಾಜ್ಯಪಾಲ ಹೇಳಿ, ಆಮೇಲೆ ಬರ್ಕೊಂಡೆಲ್ಲ ಹೇಳಿ, ಆಮೇಲೆ ಕೊಡ್ತೀನಿ. ಮುಖ್ಯಮಂತ್ರಿಗಳಿಗೆ ನಾನು ತಮ್ಮ ಮೂಲಕ ವಿನಂತಿ ಮಾಡ್ತೇನೆ, ಇಲ್ಲಿ ನಾವು ಜಗಳಾಡ್ಲಿಕ್ಕೆ ಬಂದದ್ದಲ್ಲ, ಚರ್ಚೆ ಮಾಡ್ಲಿಕ್ಕೆ ಬಂದದ್ದು. ಆ ಚರ್ಚೆಯಲ್ಲಿ ನೀವೇನ್ ಹೇಳ್ತಿರೋದು ನಾವು ಗೌರವದಿಂದ ಕೇಳಿದ ನಂತರ ನಮ್ಮ ಮಾತನ್ನು ಕೇಳಬೇಕಾದ ತಮ್ಮ ಸಂಪ್ರದಾಯ ತಾನೆ. ನಾನು ಅಲ್ಲ, ಇಲ್ಲ, ಇದು ಚರ್ಚೆ. ಈಗ ಅವರಿಗೆ ಉತ್ತರ ನಾನು ಗೌರವದಿಂದ ಅವ್ರ ಉತ್ತರವನ್ನು ಸ್ವೀಕಾರ ಮಾಡ್ತೇನೆ. ಅವಶ್ಯಕತೆ ನಮ್ಗೆ ಈ ಕಡೆ ಇಲ್ಲ. ಮಧ್ಯದಲ್ಲಿ ನಾವು ಎದ್ದಾಗ ಒಂದ್ ನಿಮಿಷ ಹೀಲ್ಡ್ ಆಗುವ ಸಂಪ್ರದಾಯ ನಾವು ಗೌರವ. ಈಗ ಒಂದು ಸಭಾಪತಿಯವರೇ, ಅವರು ಹೀಲ್ಡ್ ಆದಾಗ ಮಾತಾಡಿ. ವಿರೋಧ ಪಕ್ಷದವ್ರನ್ನ ಮಾತಾಡ್ಬೇಡಿ ಅಂತ ಹೇಳಲ್ಲ. ಅವ್ರು ಈಗಾಗಲೇ ಅವ್ರು ಏನೇನು ಹೇಳ್ಬೇಕು ಅದೆಲ್ಲ ಮಾತಾಡಿ ಮುಗಿಸಿದ್ದಾರೆ. ಚರ್ಚೆ ಆಗಿದೆ, ನಿಮ್ಗೆ ಅವಕಾಶ ಕೊಟ್ಟಿದ್ದಾರೆ ಸಭಾಪತಿಯವರು. ನೀವೇನ್ ಹೇಳ್ಬೇಕು ಅದನ್ನ ಹೇಳಿದ್ದೀರಿ. ಈಗ ನನಗೆ ಅವಕಾಶ ಕೊಟ್ಟು ಉತ್ತರ ಕೊಡ್ಬೇಕಾದದ್ದು ಸರ್ಕಾರದ ಪರವಾಗಿ ನನ್ನ ಕರ್ತವ್ಯ. ನೀವು ಹೇಳದಂತ ವಿಚಾರಗಳಿಗೆ ಉತ್ತರ ಕೊಡ್ಬೇಕಲ್ವಾ? ನಾನು ಮಾತಾಡುವಾಗ ಕೇಳ್ಬೇಕಲ್ವಾ? ನೋಟ್ ಮಾಡ್ಕೊಳ್ಳಿ, ಕೇಳ್ಬೇಕಲ್ವಾ? ಕೇಳಿ ಬರ್ಕಳಿ. ಏನಾದ್ರು ಇದ್ರೆ ಕ್ಲಾರಿಫಿಕೇಶನ್ ಕೇಳಕ್ ಅವಕಾಶ ಇದೆ, ದಯಮಾಡಿ ಕೇಳಿ. ನಾನು ನೀವು ಮಾತಾಡುವಾಗ ಇರ್ಲೇ ಇಲ್ಲ. ನಾನು ಬಹುಶಃ ನಮ್ಮ ಸದಸ್ಯರುಗಳು ಯಾರು ಕೂಡ ನೀವು ಮಾತಾಡುವಾಗ ಮಧ್ಯೆ ಎದ್ದೇಳೇ ಇಲ್ಲ. ಅಲ್ಲ, ನಿಮ್ಗೆ ಹಾಗೆ ಅನ್ಸುತ್ತಾ? ಒಂದು ಗಂಟೆಗಿಂತ ಹೆಚ್ಚು ನಿಮ್ಮ ಭಾಷಣ ಎರಡು ಕಡೆ
ನಾನು ಇದನ್ನ ತರಿಸ್ಕೊಂಡು ನಿಮ್ ಭಾಷಣದ ಕಾಪಿನ ತರಿಸ್ಕೊಂಡು ಓದ್ದೆ. ಗೊತ್ತಾಯ್ತಾ? 1 ಗಂಟೆ ಚಿಲ್ಲರೆ ಮಾತಾಡಿದೆ, 1 ಗಂಟೆ 15 ನಿಮಿಷ ಮಾತಾಡಿದೆ. ಹಾ ಇಲ್ಲ ಸರ್, ಕರೆಕ್ಟಾ? 1 ಗಂಟೆ 15 ನಿಮಿಷ ಮಾತಾಡಿದ್ದಾರೆ. 2.5 ತಾಸು ಮಾತಾಡಿದ್ರು. ಅವಕಾಶ ಕೊಟ್ಟಿದ್ದೀರಿ. ಹೌದೌದು ಕೊಟ್ಟಿದ್ದೀನಿ. ನಂದೇನ್ ನನ್ ತಕರಾರಿಲ್ಲ, ಎಲ್ಲರಿಗೂ ಅವಕಾಶ ಅವಕಾಶ ಕೊಟ್ರಿ. ಇನ್ನೂ 1 ಗಂಟೆ ಮಾತಾಡಿದ್ರು ನಂದೇನ್ ತಕರಾರಿಲ್ಲ. ಗೊತ್ತಾಯ್ತಾ? ನಿಮ್ಮ ಅಭಿಪ್ರಾಯ ಎಲ್ಲ ಹೇಳ್ಬಿಟ್ಟಿದ್ದೀರಿ. ನಿಮ್ಮ ಅಭಿಪ್ರಾಯಕ್ಕೆ ಉತ್ತರ ಕೊಡ್ಬೇಕಾ ಬೇಡ ನಾನು ಸರ್ಕಾರದ ಪರವಾಗಿ? ಸರ್ಕಾರದ ಮುಖ್ಯಮಂತ್ರಿಯಾಗಿ ಉತ್ತರ ಕೊಡ್ಬೇಕಾ ಬೇಡ? ನೀವು ಕೇಳ್ಬೇಕಾ ಬೇಡ? ನೀವು ಕೇಳೋದು ನಿಮ್ ಕರ್ತವ್ಯ ಅಲ್ವಾ? ಕೇಳಿ. ಆಮೇಲೆ ನಿಮ್ಗೆ ಏನ್ ಬೇಕಾದ್ರೂ ಏನಾದ್ರು ಇದ್ರೆ ಕ್ಲಾರಿಫಿಕೇಶನ್ ಕೇಳಿ, ಮತ್ತೆ ಕ್ಲಾರಿಫಿಕೇಶನ್ಗೆ ಉತ್ತರ ಕೊಡ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.